ಆದರ್ಶ ಗೃಹಸ್ಥ ಜೀವನಕ್ಕೆ ಆಧ್ಯಾತ್ಮಿಕ ಸಾಧನೆ ಅಗತ್ಯ. ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಶ್ರೀ ತ್ಯಾಗಮಯಿ ಅಭಿಮತ. ಚಳ್ಳಕೆರೆಯ ಶ್ರೀ ಶಾರದಾಶ್ರಮದಲ್ಲಿ ಗೃಹಸ್ಥ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆ ಎಂಬ ವಿಷಯವಾಗಿ ಮಾತನಾಡಿದ ಅವರು, ಆದರ್ಶ ಗೃಹಸ್ಥ ಜೀವನಕ್ಕೆ ಶ್ರೀರಾಮಕೃಷ್ಣರು ಹೇಳಿದ ವಿಚಾರಗಳಾದ ಭಕ್ತ ಭಗವಂತನಿಗೆ ತನ್ನ ದೇಹ, ಮನ, ಪ್ರಾಣಗಳನ್ನು ಅರ್ಪಿಸುವುದು, ದೈನಂದಿನ ಜೀವನದಲ್ಲಿ ಸರಳ ಪ್ರಾರ್ಥನೆಯನ್ನು ರೂಢಿಸಿಕೊಳ್ಳುವುದು, ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುವುದು, ಸದಾ ನಿತ್ಯ ಅನಿತ್ಯ ವಿವೇಕ ವಿಚಾರಗಳನ್ನು ಮಾಡುವುದು, ಆಗಾಗ ಏಕಾಂತ ವಾಸವನ್ನು ಮಾಡುವುದು, ಇವುಗಳ ಸಮರ್ಥ ಅನುಷ್ಠಾನದಿಂದ ಮಾತ್ರ ಮಾನವ ಜೀವನದ ಉದ್ದೇಶವಾದ ಭಗವಂತನನ್ನು ಕಾಣಬಹುದು. ಅಲ್ಲದೆ ನಾವು ಭಗವಂತನಲ್ಲಿ ಲೌಕಿಕವಾಗಿ ಬೇಡದೆ ಶುದ್ಧ ಭಕ್ತಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಎನ್ನುವುದು ಭಕ್ತ ಭಗವಂತನ ನಡುವೆ ಸೇತುವೆ ಇದ್ದ ಹಾಗೆ ಎಂದು ವಿವಿಧ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ವಿವರಿಸಿದರು. ಇಂದಿನ ನಮ್ಮ ವಿಷಯ ಗೃಹಸ್ಥ ಜೀವನದಲ್ಲಿ ಸಾಧನೆ. ಸಾಧನೆ 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 ಎಂದು ಹೇಳಿದಾಗ ನಾವು ಯಾವ ಅರ್ಥದಲ್ಲಿ ತೆಗೆದುಕೊಳ್ಳುತ್ತೇವೆ ಅಂದರೆ, ಭಗವಂತನ ಕಡೆಗೆ ಹೆಜ್ಜೆ ಇಡುವುದು, ಭಗವಂತನ ಕಡೆಗೆ ಪ್ರಯಾಣ. ಭಗವಂತನ ಕಡೆಗೆ ಪ್ರಯಾಣ ಮಾಡುವುದರಿಂದ ನಮಗೆ ಏನು ಸಿಗುತ್ತದೆ ಪ್ರಶ್ನೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಹೇಗೆ ನಾವು ಗಂಗೆಯ ಹತ್ತಿರ ಹೋದ ನದಿಗಳು ಪರರ ಉಪಕಾರಕ್ಕಾಗಿ ನೀರು ಹರಿಯುತ್ತದೆ. ಪರೋಪಕಾರಾಯ ದಿಹಂತಿ ಗಾವಾಹ. ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲುಗಳನ್ನು ಕೊಡುತ್ತವೆ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರವು ಸಹ ಪರೋಪಕಾರಕ್ಕಾಗಿಯೇ ಇದೆ. ಈ ಶ್ಲೋಕದ ಅರ್ಥ, ನಾವು ಸಹ ಎಲ್ಲರಿಗೂ ಸ್ವಾರ್ಥಿಗಳಾಗದೆ ಪರರ ಉಪಕಾರಕ್ಕಾಗಿ ನಮ್ಮ ಜೀವನ ಶರೀರವನ್ನು. ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದ ಮೊದಲು ಶಿವಮೊಗ್ಗದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವಿನಯಾನಂದ ಸರಸ್ವತಿ ಮಹಾರಾಜ್ ಮತ್ತು ಶಿವಮೊಗ್ಗ ಹಾಗೂ ತರೀಕೆರೆ ಭಕ್ತರಿಂದ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು. ಈ ವಿಶೇಷ ಸತ್ಸಂಗ ಸಭೆಯಲ್ಲಿ ಬಸವರಾಜಪ್ಪ, ಗೀತಾ ವೆಂಕಟೇಶ್, ಗೀತಾ ನಾಗರಾಜ್, ಮಾಣಿಕ್ಯ ಸತ್ಯನಾರಾಯಣ, ವೀಣಾ ಮಂಜುನಾಥ್, ವಿದ್ಯಾ, ಯಶೋಧ ಪ್ರಕಾಶ್, ಮಂಜುಳಮ್ಮ, ಭಾರತಿ, ವನಜಾಕ್ಷಮ್ಮ, ರತ್ನಮ್ಮ, ಚನ್ನಬಸಮ್ಮ, ಲಕ್ಷ್ಮೀ ಚೆನ್ನಕೇಶವ, ರೂಪಾ ಗಿರೀಶ್, ಯತೀಶ್ ಎಂ ಸಿದ್ದಾಪುರ, ಸಂತೋಷ್ ಕುಮಾರ್ ಅಗಸ್ತ್ಯ, ಪ್ರೇಮಕುಮಾರ್, ವಿನೋದ್ ಚಳ್ಳಕೆರೆ ಹಾಗೂ ಶಿವಮೊಗ್ಗ ಮತ್ತು ತರೀಕೆರೆಯ ಭಕ್ತರು ಭಾಗವಹಿಸಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.